ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಶಿರೋಳ ಗ್ರಾಮದಲ್ಲಿ ಇಂದು ದಿನಾಂಕ 20/4/2026 ಶ್ರೀ ಬೀರಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭವ್ಯ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗಳು ಜರುಗಿದವು. ಪ್ರತಿ ವರ್ಷದಂತೆ ಈ ಬಾರಿ 9ನೇ ವರ್ಷದ ಜಂಗಿ ನಿಕಾಲಿ ಕುಸ್ತಿ ಸ್ಪರ್ಧೆಯನ್ನು ಜೈ ಹನುಮಾನ್ ಕುಸ್ತಿ ಸಂಘ ಶಿರೋಳ್ ಇವರ ಆಶ್ರಯದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಿರಾಣಿ ಶುಗರ್ಸ್ ಸಂಸ್ಥೆಯ ನಿರ್ವಾಹಕ ನಿರ್ದೇಶಕರಾದ ಶ್ರೀ ಸಂಗಮೇಶ್ ಆರ್ ನಿರಾಣಿ ಅವರು ಆಗಮಿಸಿ ಕುಸ್ತಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರನ್ನು ಹಾಗೂ ಗ್ರಾಮದ ಹಿರಿಯರಾದ ಶ್ರೀ ಗಿರಿಮಲ್ಲಯ್ಯ ಗಣಾಚಾರ್ಯ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗಿರಿಮಲ್ಲಯ್ಯ ಸ್ವಾಮಿಗಳು ಗಣಾಚಾರ್ಯ ಅವರಿಗೆ ಅವರು ಕೂಡ ನಮ್ಮ ಕಮಿಟಿಯವರು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದು ಅವರಿಗೆ ನಂಬರ್ 1 ಕುಸ್ತಿಗೆ ವಿಶೇಷ ಆಕರ್ಷಣೆಯಾಗಿ ಬೆಳ್ಳಿಗದೆ ಬಹುಮಾನ ಘೋಷಿಸಲಾಗಿದ್ದು, ದೋಸ್ತಿ ಸರ್ಕಾರದ ಮುಖಂಡರಿಂದ ಕುಸ್ತಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಂಠೀರವ ಕರ್ನಾಟಕ ಕೇಸರಿ ಖ್ಯಾತಿಯ ಮಾಜಿ ಪೈಲ್ವಾನ್ ರತ್ನಕುಮಾರ್ ಅಡಾಲಟ್ಟಿ ಅವರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಘಟಾನುಘಟಿ ಪೈಲ್ವಾನರು ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿ ಪ್ರೇಕ್ಷಕರನ್ನು ರಂಜಿಸಿದರು. ವೇದಿಕೆ ಮೇಲೆ ಗ್ರಾಮದ ಗುರು ಹಿರಿಯರು, ಕ್ರೀಡಾಭಿಮಾನಿಗಳು ಹಾಗೂ ಮಾಜಿ ಪೈಲ್ವಾನರು ಉಪಸ್ಥಿತರಿದ್ದರು. ಕುಸ್ತಿ ಪಂದ್ಯಾವಳಿಯನ್ನು ವೀಕ್ಷಿಸಲು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮುಧೋಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಭದ್ರತಾ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಿದರು. ಒಟ್ಟಾರೆ ಯುವ ಕುಸ್ತಿಪಟುಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪ್ರತಿ ವರ್ಷವೂ ಇಂಥ ಕ್ರೀಡಾ ಕಾರ್ಯಕ್ರಮಗಳು ಮುಂದುವರಿಸುವ ವಿಶ್ವಾಸವನ್ನು ಜಾತ್ರಾ ಕಮಿಟಿಯವರು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 3 ಕನ್ನಡ 1. ನಮಸ್ಕಾರ. ಕುಸ್ತಿ ಜೋರಾದ ಮತ್ತೊಮ್ಮೆ ಚಪ್ಪಾಳೆ, ಯಾಕಂದ್ರ ಇಬ್ರು ಕೂಡ ಬಹಳ ಚೆನ್ನಾಗಿ ಕುಸ್ತಿ ಆಡೋತ ಪೈಲ್ವಾನರು. ಮಲ್ಲಪ್ಪ ಸಂಘ ನೀವೆಲ್ಲರೂ ಚಡ್ಡಿ ಹಾಕೊಂಡು ಬರ್ಬೇಕು. 5 ನಂಬರ್ ಎಲ್ಲರೂ ಬರ್ಬೇಕು ಚಡ್ಡಿ ಹಾಕೊಂಡ. ಈಗ ಯಾವ್ದಾರ ಒಂದು ಜೋಡಿ ಬಂದಿದ್ದಾರೆ, ಇನ್ನೊಂದು ಜೋಡಿ ಹಚ್ಚಿಬಿಡ್ರಿ. ಈಗ ಆಡ್ತಾರೆ ಕುಸ್ತಿ ಪೈಲ್ವಾನರು. ಶಿವಾನಂದ ಶಿರೋಳ್ ಅವರು ಮಲ್ಲಪ್ಪ ಅಂಕನಾಳ್ ಅವರ ಮಗ ಆಗಿರ್ತಾರೆ. ಶಿರೋಳದ ಪೈಲ್ವಾನರು ಹೆಮ್ಮೆ ಪೈಲ್ವಾನ್. ಶಿವಾನಂದ ಪೈಲ್ವಾನ್ ಶಿರೋಳ್ ಅವರು ಮಲ್ಲಪ್ಪ ಅಂಕನಾಳ್ ಅವರ ಪುತ್ರರಾಗಿದ್ದು ಅವರು ವಿಜಯಶಾಲಿ ಆಗಿರುತ್ತಾರೆ. ಶಿವಾನಂದ ಶಿರೋಳ್ ಹೆಚ್ಚೆ ಕಮ್ಮವನ್ನು ಡಾವಣಲ್ಲಿ ವಿಜಯಶಾಲಿ ಆದರು. ಅಶೋಕ್ ಪಾಟೀಲ್ ಹೊಸ ಪೈಲ್ವಾನ್ ಒಳಗಡೆ ಎಷ್ಟು ಮಾಳಿಗೆ 5,000 ರೂಪಾಯಿ ಬಹುಮಾನ ಕೊಡ್ತಾರೆ.